ನಾಡು ನದಿಗಳು ಅಳಿದರೆ ಅಳಿದವು ನಾಡು. ಹೆಸರು ಕೇಳ್ಕೊಳ್ಳಿ. ನದಿಗಳು ಉಳಿದರೆ ಉಳಿದವು ನಾಡು, ನದಿಗಳು ಅಳಿದರೆ ಅಳಿದವು ನಾಡು. ಹೇಳೋಣ. ನದಿಗಳು ಉಳಿದರೆ ಉಳಿದವು ನಾವು, ನದಿಗಳು ಅಳಿದರೆ ಅಳಿವವು ನಾಡು. ಉಳಿದರೆ ಅಳಿದವು ನಾಡು, ನದಿಗಳು ಉಳಿದರೆ ಉಳಿವವು ನಾಡು. ನದಿಗಳು ಅಳಿದರೆ ಅಳಿದವು ನಾಡು. ಹೇಳಿ. ನದಿಗಳು ಅಳಿದರೆ ಅಳಿದವು ನಾಡು. ಸರಿಯಾಗಿಲ್ಲ. ಉಳಿದರೆ ಉಳಿದವು ನಾಡು, ನದಿಗಳು ಅಳಿದರೆ ಅಳಿದವು ನಾಡು. ನದಿಗಳು ಅಳಿದರೆ ಅಳಿದವು ನಾಡು. ಬಿಡೆವು ಘನಾಶಿನಿ ಜಲ ಕೊಡೆವು ಕೊಡೆವು. ಬೇಡ್ತಿ ಕೇಳ್ಕೊಳ್ಳಿ. ನೀರನ್ನು ಬಿಡೆವು ಬಿಡೆವು, ಕೊಡೆವು ಕೊಡೆವು. ಬೆಡ್ತಿ ನೀರನ್ನು ಬಿಡೆವು ಬಿಡೆವು. ಅಘನಾಶಿ ನೀರನ್ನು ಕೊಡೆವು ಕೊಡೆವು. ಈ ಚೆನ್ನಾಗಿ. ಸಿಂಹಾಖ್ಯಂ ಬ್ರಹ್ಮ ವೇದಾಂತ ಗೋಚರಂ ಭೂಯೋ ಲಾಳಿತ ಸಂಸಾರ ಛೇದ ಹೇತುಂ ಜಗದ್ಗುರುಂ ಶ್ರೀ ವಿದ್ಯಾಂ ಜಗತಾಂ ಧಾತ್ರೀಂ ಸರ್ಗಸ್ಥಿತಿರಯೇಶ್ವರೀಂ ನಮಾಮಿ ಲಲಿತಾಂ ನಿತ್ಯಂ ಭಕ್ತಾನಾಮಿಷ್ಟದಾಯಿನೀಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಾಂತಪುರ ಸೀಮೆ, ಮದ್ದಿಘಟ್ಟ, ಕೇಸಲವಾಡ ಮತ್ತು ಶಿವಳ್ಳಿ ಸೀಮೆಗಳಿಂದ ಮತ್ತು ಸುತ್ತಲಿನ ಎಲ್ಲ ಗ್ರಾಮಗಳಿಂದ ಆಗಮಿಸಿರುವ ಎಲ್ಲ ಮಹಾಜನರೇ, ಮಾತೆಯರೇ, ನಾವು ನೀರನ್ನು ಪೂಜೆ ಮಾಡುವ ಪರಂಪರೆ ಉಳ್ಳವರು. ನೀರನ್ನು ಕುರಿತು ಮಂತ್ರಗಳು ಅದೆಷ್ಟೋ ವೇದಗಳಲ್ಲಿ ಬರ್ತವೆ. ಆಪೋ ವಾ ಇದಗಂ ಸರ್ವಂ ವಿಶ್ವಭೂತಾಂ ಯಾಪಃ ಪ್ರಾಣ ವಾ ಆಪಃ ಪಶವ ಆಪೋನ್ನವಾಪೋ ಪ್ರತಪಾಪಃ ಸಮ್ರಾಡಾಪೋ ವಿರಾಡಾಪಃ ಸ್ವರಾಡಾಪಶ್ಚಬ್ದ ಗುಸ್ಯಾಪೋ ಜ್ಯೋತಿ ಗುಷ್ಯಾಪೋ ಓಂ ಸರ್ವ ದೇವತಾ ಆಪಃ. ನೀರು ಎಂದರೆ ಅದರಲ್ಲಿ ಎಲ್ಲ ದೇವತೆಗಳು ಇರ್ತವೆ, ಎಲ್ಲ ದೇವತಾ ಸ್ವರೂಪಿ ಅದು ಅಂತ ಹೀಗೆ ಹೇಳ್ತಾನೆ. ಇವತ್ತು ಇಲ್ಲಿ ಗಂಗಾ ಪೂಜೆ ನಡೆದಿದೆ. ಅನಂತರ ಮತ್ತೆ ವಿಶೇಷವಾದ ರೀತಿಯಲ್ಲಿ ಗಂಗಾರತಿ ಅಂತ ಪ್ರಸಿದ್ಧವಾಗಿರುವ ಆರತಿ ಕೂಡ ಯಕ್ಷಗಾನದ ಪದ್ಯ ಜೊತೆಯಲ್ಲಾಗಿದೆ. ಇದು ಇನ್ನಷ್ಟು ಆಕರ್ಷಕ, ಇನ್ನಷ್ಟು ರೋಚಕ. ನೀರು ನಮಗೆ ಪೂಜ್ಯ, ನದಿಗಳು ಪೂಜ್ಯ ನಮಗೆ. ಯಾಕಂದ್ರೆ ಅವುಗಳು ಬರೀ ನೀರಲ್ಲ, ಅವುಗಳೆಲ್ಲ ದೇವತೆಗಳು. ಯಾವುದು ಪೂಜ್ಯವೋ ಅದನ್ನು ಸರಿಯಾಗಿ ಇಟ್ಕೊಳ್ತಾನೆ ಮನುಷ್ಯ. ಯಾವುದೇ ವಸ್ತುವನ್ನು ಅದು ಪೂಜ್ಯ, ಅದು ಪೂಜೆ ಮಾಡುವಂತಹದ್ದು ಅಂತ ಭಾವನೆ ಬೆಳೆಸಿದರೆ ಆಗ ಮನುಷ್ಯ ಅದು ಸರಿಯಾಗಿ ಇಟ್ಕೊಳ್ಬೇಕು ಲಕ್ಷ್ಯ ಆಗ್ತಾನೆ. ಪುಸ್ತಕ ಪೂಜೆ ಮಾಡ್ತೇವೆ ಅಂತ ಹೇಳಿದ್ರೆ ಮಕ್ಕಳು ಪುಸ್ತಕ ಕಾಂತ ಹಾಕ್ಸದ್ದೆ ಜೋಪಾನವಾಗಿ ಇಟ್ಕೊಳ್ತಾರೆ. ಹಾಗೆ ಮರವನ್ನು ಪೂಜೆ ಮಾಡಬೇಕು ಅಂತ ಬಂದರೆ ಅದನ್ನು ಜೋಪಾನವಾಗಿ ಇಟ್ಕೊಳ್ತಾರೆ. ಹೀಗೆ ಯಾವುದಕ್ಕೆ ಪೂಜೆ ಸಲ್ತದೆಯೋ ಅದನ್ನು ನಾವು ಜೋಪಾನವಾಗಿ ಇಟ್ಕೊಳ್ತೀವಿ. ನಮ್ಮ ಜನರ ರಕ್ತಗುಣ ಹಾಗೆ. ಇವತ್ತು ಈ ನದಿಗಳನ್ನು ಜೋಪಾನವಾಗಿ ಇಟ್ಕೊಳ್ಬೇಕು ಅನ್ನೋ ಸಂದೇಶ ನಮ್ಮಲ್ಲಿ ಜಾಗೃತವಾಗುವುದಕ್ಕೆ ಈ ಪೂಜೆ ಕಾರ್ಯಕ್ರಮ. ಬರೀ ಇಷ್ಟೇ ಅರ್ಥ ಅಲ್ಲ, ಭಗವಂತನ ಇಚ್ಛೆಗೆ, ಪ್ರಕೃತಿಯ ನಿಯಮಕ್ಕೆ ಅನುಸಾರವಾಗಿ ನಡೆಯುವುದೆಲ್ಲ ಧರ್ಮ. ಭಗವಂತನ ಇಚ್ಛೆಗೆ, ಪ್ರಕೃತಿ ನಿಯಮಕ್ಕೆ ವಿರುದ್ಧವಾಗಿ ನಡೆಯತಕ್ಕಂತಹದ್ದೆಲ್ಲ ಅಧರ್ಮ. ಈ ನದಿಗಳು ಭಗವಂತನ ಇಚ್ಛೆಯಂತೆ ಯಾವ್ಯಾವ ನದಿ ಯಾವ್ಯಾವ ದಿಕ್ಕಿಗೆ ಹರಿಬೇಕು ಅಂತ ಹರಿತಾ ಇದ್ದಾವೆ. ಕೆಲವು ಪೂರ್ವ ದಿಕ್ಕಿಗೆ, ಕೆಲವು ಪಶ್ಚಿಮ ದಿಕ್ಕಿಗೆ. ಹೇಗೆ ಇವೆಲ್ಲ ಭಗವಂತನ ಇಚ್ಛೆ ಎಂಬುದಾಗಿ ಉಪನಿಷತ್ನಲ್ಲೇ ಬರ್ತದೆ. ಹಾಗೆ ಬೇರೆ ಬೇರೆ ಕಡೆ ಕೂಡ ಬಂದಿದೆ. ಆದ್ದರಿಂದ ನದಿಗಳ ಪಾತ್ರವನ್ನು ನಾವಾಗಿಂದ ಬದಲಾಯಿಸೋದು ಇದು ಘೋರವಾದ ಅಧರ್ಮ, ಪಾಪದ ಕೆಲಸ ಇದು. ಕೆಲವೊಮ್ಮೆ ನದಿಯೇ
ತಾನೇ ಪಾತ್ರವನ್ನು ಬದಲಾಯಿಸಿಕೊಳ್ಳುವಂಥದ್ದು ಇರುತ್ತದೆ, ಆದರೂ ದಿಕ್ಕು ಬದಲಾಯಿಸೋದಿಲ್ಲ. ಮತ್ತೆ ತುಂಬ ಏನೋ ಬದಲಾವಣೆ ಮಾಡಿಕೊಳ್ಳೋದಿಲ್ಲ, ಸ್ವಲ್ಪ ಸ್ವಲ್ಪ ಬದಲಾವಣೆ ಕೆಲವೊಮ್ಮೆ ಮಾಡ್ಕೊಳ್ತದೆ. ಅದು ಪ್ರಕೃತಿ ಸಹಜವಾಗಿ ಆಗೋದ್ರಿಂದ ಅದಕ್ಕೆ ಅಧರ್ಮ ಎಂಬ ಪಟ್ಟಿ ಇಲ್ಲ. ಆದರೆ ದಿಕ್ಕನ್ನೇ ಬದಲಾಯಿಸೋದು, ನಾವಾಗಿದ್ದರೆ ನದಿಯ ದಿಕ್ಕನ್ನು ಪಾತ್ರವನ್ನು ಬದಲಾಯಿಸೋದು, ಇವುಗಳೆಲ್ಲ ಒಂದು ರೀತಿಯ ಪಾಪದ ಕೆಲಸ. ಇವತ್ತು ಆ ಪಾಪದ ಕೆಲಸಕ್ಕೆ ಮುಂದಾಗ್ತಾ ಇರೋದ್ರಿಂದ ಧರ್ಮಪೀಠ ಅದನ್ನು ವಿರೋಧಿಸಬೇಕಾಗಿದೆ. ಈ ಪೂಜೆ ಇದೇ ನಮ್ಮ ಹೊಸ ರೀತಿಯ ಸತ್ಯಾಗ್ರಹ. ಸ್ವಾತಂತ್ರ್ಯ ಉತ್ಸವದಲ್ಲಿ, ಸ್ವಾತಂತ್ರ್ಯ ಹೋರಾಟದಲ್ಲಿ ಗಾಂಧೀಜಿಯವರೊಂದು ಹೊಸ ಉಪಾಯ ಕೊಟ್ಟರು, ಸತ್ಯಾಗ್ರಹ, ಉಪವಾಸ ಅಂತ ಒಂದು ಕೊಟ್ಟರು. ಹಾಗೆ ಇವತ್ತು ಪೂಜೆಯೇ ಒಂದು ಸತ್ಯಾಗ್ರಹ. ಮತ್ತೆ ಮತ್ತೆ ನಾವು ಪೂಜೆ ಮಾಡೋ ಮೂಲಕನೇ ಈ ಯೋಜನೆಗೆ ವಿರೋಧವನ್ನು ಮಾಡ್ತಾ ಹೋಗ್ಬೇಕು. ಇದೊಂದು ಹೊಸ ಉಪಾಯ ಅಂತ ಹೇಳಿ ತಪ್ಪಾಗಲಾರದು. ನಮ್ಮ ಜನರಿಗೆ ಜಾಗೃತಿಯೂ ಹೌದು, ಯೋಜನೆ ಮಾಡುವ ಚಿಂತನೆ ಉಳ್ಳವರಿಗೆ ಇದು ವಿರೋಧವೂ ಹೌದು. ಹೀಗೆ ಎರಡನ್ನು ಒಟ್ಟಿಗೆ ಮಾಡುವ ಅಹಿಂಸಾತ್ಮಕ ಚಳವಳಿಯ ಒಂದು ವಿನೂತನ ರೂಪ ಈ ನದಿ ಪೂಜೆ. ನದಿಗೆ ನಾವು ಸತತ ಕೃತಜ್ಞರಾಗಿರ್ಬೇಕು. ಎಷ್ಟೊಂದು ಸೂಕ್ಷ್ಮ ವಿಷಯ ಇದೆ ನೋಡಿ. ತಾಯಿಯ ಹಾಲನ್ನು ಕುಡಿದವನಿಗೆ ತಾಯಿ ಪೂಜ್ಯಳು, ಹಾಗೆ ಗೋವಿನ ಹಾಲನ್ನು ಕುಡಿದವನಿಗೆ ಗೋವು ತಾಯಿಯಂತೆ ಪೂಜ್ಯಳು. ಹಾಗೆ ನದಿಯ ನೀರನ್ನು ಕುಡಿತಕ್ಕಂಥ ನಮಗೆಲ್ಲರಿಗೂ ಕೂಡ ನದಿ ತಾಯಿಯಂತೆ ಪೂಜ್ಯಳು. ನೀರಿಗೆ ಒಂದು ಶಬ್ದ ಇದೆ, ಪಯಃ ಅಂತ. ಅದೇ ಶಬ್ದ ಹಾಲನ್ನು ಕೂಡ ಕರೀತದೆ. ಸಂಸ್ಕೃತ ಭಾಷೆಯಲ್ಲಿ ಪಯಃ ಎಂಬ ಶಬ್ದಕ್ಕೆ ಹಾಲು ಎಂಬ ಅರ್ಥವೂ ಇದೆ, ನೀರು ಎಂಬ ಅರ್ಥವೂ ಇದೆ. ಯಾಕೆ ಹಾಗೆ ಅಂತಂದರೆ, ಬಹುಶಃ ಹೀಗಿರ್ಬೋದು, ಹಾಲಿಗೂ ನೀರಿಗೂ ಬಹಳೇನೂ ಅಂತರ ಇಲ್ಲ. ಹಾಲು ಹೇಗೆ ನಮ್ಮ ಶರೀರಕ್ಕೆ ಪೋಷಣೆಗೆ ಬೇಕೋ ಹಾಗೆಯೇ ನೀರು ಕೂಡ ನಮ್ಮ ಶರೀರ ಪೋಷಣೆಗೆ, ಜೀವನಕ್ಕೆ ಬೇಕು. ಅದನ್ನು ಕೊಡುವ ತಾಯಿ ಈ ನದಿಗಳು. ಆ ತಾಯಿಯನ್ನು ನಾವು ಸರಿಯಾಗಿ ರಕ್ಷಣೆ ಮಾಡ್ಕೋಬೇಕು. ಸುಮ್ಮನೆ ಒಂದು ಮಾತು ಈ ಸಂದರ್ಭದಲ್ಲಿ, ಬಹುಶಃ ನಾವು ಹೇಳ್ತಕ್ಕಂಥ ಮಾತು ಅಲ್ವೇನೋ ಇದು, ಆದರೆ ಒಂದು ಸ್ವಲ್ಪ ಗಂಭೀರತೆ ಅರ್ಥವಾಗುವುದಕ್ಕೆ ಹೇಳೋ ಮಾತು. ನದಿಗಳಿಗೆಲ್ಲ ಯಜಮಾನ ಸಮುದ್ರ. ಯಜಮಾನ ಅಂದೇನು ಗಂಡ. ಎಲ್ಲ ನದಿಗಳಿಗೆ ಗಂಡ ಸಮುದ್ರ. ಹಾಗಾಗಿ ಎಲ್ಲೋ ನೇರ ಸಮುದ್ರ ಕಡೆ ಅಭಿಮುಖ ಮಾಡ್ಕೊಂಡಿರ್ತವೆ. ಅಂಥ ನದಿಗಳು ನಮ್ಮ ತಾಯಿ. ಆ ತಾಯಿಯನ್ನು ಬೇರೆ ಮುಖಕ್ಕೆ ತಿರ್ಸಿದ್ರೆ ಗಂಡನೇ ವಿರುದ್ಧ ಮುಖವಾಗಿ ತಿರ್ಸ್ದಂಗೆ ಆಗ್ತದೆ. ಇದು ಸರಿಯೋ? ಇಲ್ಲ, ನಾವು ಪೂರ್ತಿ ತಿರುಗಿಸೋದಿಲ್ಲ, ಅರ್ಧ ಮತ ತಿರ್ಸ್ತೇವೆ ಅಂತ ಅವ್ರು ಹೇಳ್ಬೋದು. ಹಾಗೆ ಹೇಳ್ತಾ ಇದ್ದಾರೆ, ಪೂರ್ತಿ ತಗೊಂಡು ಹೋಗೋದಿಲ್ಲ, ನಾವು ಚಿಂತೆ ಮಾಡಬೇಡಿ, ಸ್ವಲ್ಪ ಮತ ತಗೊಂಡಿದ್ದೆ, ಅರ್ಧ ಮತ ತಗೊಂಡು ಹೋಗ್ತೀವಿ ಅಂತ. ಅಲ್ಲ, ತಾಯಿಯನ್ನ ಗಂಡನಂತ ಅರ್ಧ ಮತ ಹೋಗು ಅಂತ ಹೇಳಿಕ್ ಬರ್ತದೇನು? ನ್ಯಾಯವೇನು? ಧರ್ಮ ಏನದು? ಇವತ್ತು ದೊಡ್ಡ ವಿಷಯ, ಬೇರೆ ವಿಷಯ. ಅದರಿಂದ ಈ ಅಧರ್ಮದ ವಿರುದ್ಧ ನಾವು ಪೂಜೆ ಎಂಬ ಧರ್ಮದ ಮೂಲಕ ಹೋರಾಟ ಮಾಡ್ತಾ ಇದ್ದೀವಿ. ಇದು ಇನ್ನಷ್ಟು ಬೆಳಿಬೇಕು. ನೋಡಿ, ಉತ್ತರ ಭಾರತವನ್ನು ನೋಡಿ ನಾವು ಕಲಿಬೇಕು ಈ ವಿಷಯದಲ್ಲಿ. ಈ ಗಂಗಾರತಿ ಬಂದಿದ್ದು ಕೂಡ ಉತ್ತರ ಭಾರತದಿಂದ. ಇವತ್ತೆಲ್ಲ ಕಡೆ ನಡೀತಾ ಇದೆ ಸುಮಾರಾಗಿ. ಉತ್ತರ ಭಾರತದ ನದಿ ಶ್ರದ್ಧೆ ನಾವು ಕಲಿಬೇಕು. ಅದು ವಿಶೇಷತಃ ಗಂಗಾ ನದಿ. ಅವರು ಗಂಗಾ ನದಿಯನ್ನು ಗಂಗಾಜಿ ಅಂತಲೇ ಕರೀತಾರೆ. ಹಾಗೆ ಯಮುನಾಜಿ ಅಂತ ಕರೀತಾರೆ. ಹಾಗೆ ನರ್ಮದಾಜಿ ಅಂತ ಕರೀತಾರೆ. ನರ್ಮದಾ ನದಿಯ ಬಗ್ಗೆ ಎಷ್ಟು ಶ್ರದ್ಧೆ. ಒಮ್ಮೆ ಜಬಲ್ಪುರ ಎಂಬ ಊರಿನಲ್ಲಿ ನಾವು ವಾಸವಾಗಿದ್ದಾಗ ನರ್ಮದಾ ತೀರಕ್ಕೆ ಹೋಗಿ ಪೂಜೆ ಮಾಡೋಣ ಅಂತ ಹೋಗಿ ಕೂತಿದ್ವಿ. ಎಷ್ಟು ಶ್ರದ್ಧೆ ನೋಡಿ ಅಲ್ಲಿ ಜನಗಳಿಗೆ. ಒಬ್ಬ ಮನುಷ್ಯ ನಮ್ಮ ಎದುರಿಗೆ ಬಂದ. ಅವನು ಪ್ಯಾಂಟು, ಕೋಟು, ಸೂಟ್ ಎಲ್ಲ ಹಾಕ್ಕೊಂಡಿದ್ದ. ಅಷ್ಟು ದೂರದಲ್ಲೇ ತನ್ನ ಶೂ, ಚಪ್ಪಲಿ ಇದನ್ನೆಲ್ಲ ಬಿಚ್ಚಿಟ್ಟು ಹತ್ತಿರ ಬಂದ. ನಾವು ನೋಡ್ತಾ ಇದ್ದಂತಾನೆ ಬಂಡಿ ಊರಿ ನಮಸ್ಕಾರ ಮಾಡಿ ತನ್ನ ನೆತ್ತಿಯನ್ನು ನೀರೇ ತಾಗಿಸಿದ. ನೆತ್ತಿಯ ನೀರು ತಾಗಿಸ್ಬೇಕು, ಎಷ್ಟು ಬಗ್ಬೇಕು ನೋಡಿ. ಹತ್ತಿರದಲ್ಲಿ ಬಂದು ಒದ್ದೆ ಇಲ್ಲ ಜಾಗದಲ್ಲಿ ಮಂಡಿ ಊರಿ ಮುಂದೆ ನೀರು ಸರಿಯಾಗಿ ತನ್ನ ನೆತ್ತಿಯನ್ನು ತಾಗಿಸಿದ. ಎಲ್ಲ ಸೂಟು ಎಲ್ಲ ಹಾಕೊಂಡ್ಬಂದಂಥ ಮನುಷ್ಯ. ಎಷ್ಟು ಅವರಿಗೆ ನದಿಯ ಬಗ್ಗೆ ಶ್ರದ್ಧೆ. ಆ ಶ್ರದ್ಧೆಯನ್ನು ನಾವು ಕಲಿಬೇಕು. ಆ ಶ್ರದ್ಧೆ ಜಾಗೃತವಾದರೆ ಎಲ್ಲಿಂದಲೂ ಶಕ್ತಿ ಎದ್ದು ಬರ್ತದೆ.
ಆಗ ನಾವು ಖಂಡಿತ ಗೆಲುವನ್ನು ಸಾಧಿಸ್ತೀವಿ. ಅಂಥ ಒಂದು ಶ್ರದ್ಧೆಯ ಭಕ್ತಿಯ ಜಾಗೃತಿ ಈ ಪೂಜೆ ಎಂಬ ಸತ್ಯಾಗ್ರಹ. ಆತ್ಮೀಯ ಬಂಧುಗಳೇ, ಇವತ್ತು ಇನ್ನೊಂದು ಚಳುವಳಿ ವಿದ್ಯುಕ್ತ ಆರಂಭವಾಗ್ತಾ ಇದೆ. ಒಂದು ಸಲ ಅದು ಆರಂಭ ಆದಂತೆ ಆಗಿದ್ದಿದ್ರು, ಕೆಲವು ಕಡೆ ನಡೆದಿದ್ದಿದ್ರು, ವಿದ್ಯುಕ್ತ ಆರಂಭ ಅಂತ ಆಗಿರಲಿಲ್ಲ. ಯಾವುದೋ ಪತ್ರದ ಚಳವಳಿ. ಆ ಪತ್ರಕ್ಕೆ ನಾನೀಗ ನನ್ನ ಕೈಲಿ ಬಂದು ಕಾಪಿ ಸಹಿ ಮಾಡಿದ್ದೇನೆ. ಅದೇ ಥರ ನೀವೆಲ್ಲರೂ ಪ್ರತ್ಯೇಕ ಕಾಪಿಗಳಿಗೆ ಸಹಿ ಮಾಡಬೇಕು. ಆಮೇಲೆ ಅದೇ ರೀತಿಯ ಪತ್ರವನ್ನು ಬೇರೆ ಕಡೆ ಹೊರತು ಬರೆಸ್ಬೋದು ನೀವು. ಅದು ಇಲ್ಲಿ ನಿಮಗೆ ಒಂದು ಸಾಂಕೇತಿಕ. ಆದರೆ ಅದು ಲಕ್ಷಗಟ್ಟಲೆ ಪತ್ರಗಳು ಮುಖ್ಯಮಂತ್ರಿ ಕಚೇರಿಗೆ ಹೋಗಬೇಕು. ಒಂದಲ್ಲ, ಎರಡಲ್ಲ, ನೂರಲ್ಲ, ಸಾವಿರ, ಲಕ್ಷಗಟ್ಟಲೆ ಪತ್ರಗಳು ಹೋಗಬೇಕು. ಆ ಪತ್ರ ಚಳವಳಿ ಕೂಡ ಇವತ್ತು ವಿದ್ಯುಕ್ತ ಆರಂಭವಾಗ್ತಾ ಇದೆ. ನೀವು ಅದನ್ನು ಮಾಡಬೇಕು. ಈ ಸಂದರ್ಭದಲ್ಲಿ ಈ ಚಳುವಳಿಯ ಕಾವನ್ನು ನಿರಂತರ ಇಟ್ಕೊಳ್ಳೋ ದೃಷ್ಟಿಯಿಂದ ಇನ್ನೊಂದು ಯೋಜನೆ ಮಠದ ಕಡೆಯಿಂದ ಹೊರಟಿದೆ. ಹಾಡಿನ ಸ್ಪರ್ಧೆ. ಈ ಗಂಗಾವಳಿ ನದಿ ಮತ್ತು ಅಘನಾಶಿನಿ ನದಿಗಳಿಗೆ ಅದು ಹೆಸರುಗಳೇ ಹೇಳುವ ಹಾಗೆ ಅದರದ್ದೇ ಆದ ಪಾವಿತ್ರ್ಯತೆ ಇದೆ. ಗಂಗಾವಳಿ ಅಂದರೆ ಗಂಗೆಯ ಸಮೂಹ, ಗಂಗೆಯ ಪಂಕ್ತಿ, ಗಂಗೆಯ ಇಲ್ಲಿ ಬರ್ತಕ್ಕಂಥ ನದಿಗಳು ಗಂಗೆಗಳೇ. ಹಾಗೆ ಅಘನಾಶಿನಿ ಅಂದರೆ ಪಾಪನಾಶಿನಿ. ಹೀಗಾಗಿ ಈ ನದಿಗಳಿಗೆ ಯಾವುದೋ ಒಂದು ದಿವ್ಯತೆ ಹಿನ್ನೆಲೆ ಇದ್ದೇ ಇದೆ. ಆ ದಿವ್ಯತೆಯನ್ನು ಚಿಂತನೆ ಮಾಡಿಕೊಂಡು ಈ ಎರಡು ನದಿಗಳ ಉಳಿಯುವ ಬಗ್ಗೆ ಹಾಡನ್ನು ರಚನೆ ಮಾಡಬೇಕು. ಆ ಹಾಡು ಸಂಗೀತಕ್ಕೆ ಅಳವಡಿಕೆ ಆಗುವ ರೀತಿಯಲ್ಲಿ ಲಯಬದ್ಧವಾಗಿರಬೇಕು. ಮತ್ತು ಜನಗಳಲ್ಲಿ ಈ ಹೋರಾಟದ ಭಾವನೆಯನ್ನು ಜಾಗೃತಗೊಳಿಸುವಂಥದ್ದಿದ್ದರೆ ಬಹಳ ಉತ್ತಮ. ಅಂತಹ ಹಾಡಿನ ಸ್ಪರ್ಧೆ ಏರ್ಪಾಟಾಗಿದೆ ಮಠದಲ್ಲಿ. ಈ ತಿಂಗಳ ಕೊನೆಯೊಳಗೆ ಹಾಡು ಮುಗಿದು ನಮ್ಮ ಕೈ ಸಿಗುವಂಗಾಗಬೇಕು. ಇವತ್ತು 23ನೇ ತಾರೀಕು. ಸ್ವರ್ಣವಲ್ಲಿ ಪ್ರಭಾ ಪತ್ರಿಕೆಯಲ್ಲಿ ಘೋಷಣೆ ಕೂಡ ಆಗಿದೆ. ಪ್ರಥಮ ಬಹುಮಾನ 5,000, ಎರಡನೇ ಬಹುಮಾನ 4,000, ಮೂರನೇ ಬಹುಮಾನ 3,000. ಹಾಗಾಗಿ ಹಾಡಿನ ಸ್ಪರ್ಧೆಯಲ್ಲಿ ಕೂಡ ನೀವೆಲ್ಲ ಭಾಗವಹಿಸ್ಬೋದು. ನೇರ ಮಟ್ಟದ ಆಫೀಸಿಗೆ ತಂದು ಕೊಡ್ಬೋದು ನೀವು ರಚನೆ ಮಾಡಿ. ಇನ್ನೊಂದು ಯೋಚನೆ ಅಂತಂದರೆ, ಹತ್ತಿರದಲ್ಲಿ ಯುಗಾದಿ ಬರ್ತಾ ಇದೆ. ಅಲ್ಲಿಂದ ರಾಮನವಮಿವರೆಗೆ 9 ದಿನಗಳ ಕಾಲ ನಿಮ್ಮ ಊರಿನ ದೇವಸ್ಥಾನದಲ್ಲಿ ಭಜನೆ ಕಾರ್ಯಕ್ರಮ. ಸಾಯಂಕಾಲದ ವೇಳೆ ಮಾತ್ರ, ಇಡೀ ದಿವಸ ಅಂತಲ್ಲ. 9 ದಿನಗಳ ಕಾಲ ದಿನ ಸಾಯಂಕಾಲ ಭಜನೆ ಕಾಲ. ಇಷ್ಟ ದೇವರ ಭಜನೆ ಮಾಡ್ಬೋದು. ಉದ್ದೇಶ ಈ ನದಿ ತಿರುವು ಯೋಜನೆ ನಿಲ್ಲಲಿ ಅನ್ನೋದೇ ಉದ್ದೇಶ. ಅದೇ ಪ್ರಾರ್ಥನೆಯೊಂದಿಗೆ ಭಜನಾ ಕಾರ್ಯಕ್ರಮ ನಡೆಯಬೇಕು. ಇದು ನದಿ ಪೂಜೆ. ಶಿವರಾತ್ರಿ ಮತ್ತು ಗಂಗಾಷ್ಟಮಿಗಳಲ್ಲಿ ತಪ್ಪದೆ ನಡೀಬೇಕು. ಬರೀ ಶಿವರಾತ್ರಿ ಆಯಿತು, ಹೆಚ್ಚೇನು ಆಗ ಸೂಚನೆಗಳು ಎಲ್ಲ ಕಡೆ ಮುಟ್ಟಿರಲಿಲ್ಲ. ಆದರೂ ಸಹ ಸುಮಾರು 20ಕ್ಕೂ ಹೆಚ್ಚು ಕಡೆಗಳಲ್ಲಿ ಬೇರೆ ಬೇರೆ ಕಡೆ ಜಿಲ್ಲೆ ಬೇರೆ ಬೇರೆ ಕಡೆಗಳ ನದಿ ಪೂಜೆಗಳಾದವು. ಹಾಗೆ ಮುಂದೆ ಗಂಗಾಷ್ಟಮಿ ಬರ್ತದೆ. ಅಶ್ವಿನ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ನಿಮಗೆಲ್ಲ ಗೊತ್ತಿರೋದು ಗಂಗಾಷ್ಟಮಿ. ಆ ದಿನ ಕೂಡ ಗಂಗಾ ಪೂಜೆಯನ್ನು ಮಾಡಬೇಕು. ಈ ಎರಡು, ಶಿವರಾತ್ರಿ ಮತ್ತು ಗಂಗಾಷ್ಟಮಿ, ಈ ಎರಡು ಪರ್ವಕಾಲಗಳಲ್ಲಿ ಗಂಗಾ ಪೂಜೆಯ ರೂಢಿಯನ್ನು ನಾವಿನ್ನು ಖಾಯಂ ಅಂತಲೇ ಹೇಳ್ಬೋದು. ಅದನ್ನು ಜಾರಿ ತಂದುಬಿಡ್ಬೇಕೆಂದರೆ ನದಿಗಳು ನಮಗೆ ಎಷ್ಟು ಕೃತಜ್ಞ, ನಾವೆಷ್ಟು ಉಪಕೃತರಾಗಿದ್ದೇವೆ ನದಿಯಿಂದ. ಹಾಗಾಗಿ ಎಷ್ಟು ಕೃತಜ್ಞರಾಗಿರಬೇಕು. ತಾಯಿಯಂತೆ ನಾವು ಆಗಲೇ ಹೇಳಿದ್ದೀವಿ. ಹಾಗಾಗಿ ಪ್ರತಿ ವರ್ಷವೂ ಇದನ್ನು ಮುಂದೆ ಕೂಡ ನಾವು ಮುಂದುವರಿಸ್ಬೋದು. ಸದ್ಯಕ್ಕಂತೂ ಯೋಜನೆ ಸ್ಥಗಿತಗೊಳ್ಳುವವರೆಗೆ ಇದನ್ನು ಚುರುಕಾಗಿ ಮಾಡಲೇಬೇಕು ಅನ್ನೋದು ನಮ್ಮ ಆಗ್ರಹ. ಇವತ್ತಿನ ಸಂದರ್ಭದ ಈ ಕಾರ್ಯಕ್ರಮವನ್ನು ತುಂಬ ವ್ಯವಸ್ಥಿತವಾಗಿ ಮಾಡಿದ್ದೀರಿ. ಬಹುಶಃ 1 ವಾರ ಅಷ್ಟಾಯಿತು ಈ ಕಾರ್ಯಕ್ರಮ ನಿರ್ಧಾರ ಆಗಿ. ಮುಂಚೆ ನಿರ್ಧಾರ ಆಗಿರಲಿಲ್ಲ. ಅನೇಕ ಸಲ ವಿಶ್ವನಾಥ ಫೋನ್ ಮಾಡಿ ಕೇಳಿದ್ರು ಸಹ ನಮಗೆ ಇಷ್ಟೆಲ್ಲ ಕಲ್ಪನೆ ಇಲ್ಲ, ಮತ್ತು ಬೇರೆ ಕಾರ್ಯಕ್ರಮ ಇದ್ದರೆ ಇವತ್ತು ಅವಕಾಶ ಇಲ್ಲ ಎಂಬ ಭಾವನೆ. ಹೀಗಾಗಿ ನಾವು ಒಪ್ಪಿರಲಿಲ್ಲ. ಆಮೇಲೆ ಪ್ರತ್ಯಕ್ಷ ಅವನೇ ಬಂದು ಮಾತಾಡಿದ. ನೀವು ನೋಡಿ ಒಂದು ಅರ್ಧ ಗಂಟೆ ಬನ್ನಿ ಸಾಕು ನಮಗೆ ಅಂತೇಳಿ ಆಗ್ರಹ ಮಾಡಿದ. ಹೀಗಾಗಿ ನಾವು ಬರಲೇಬೇಕಾಯಿತು. ಎಲ್ಲ ವಿಶ್ವನಾಥ ದಿಕ್ಕಲೇ ಇದ್ದಾರೆ. ಈ ಕಡೆ ವಿಶ್ವನಾಥ, ಆ ಕಡೆ ವಿಶ್ವನಾಥ. 2-3 CM ಅಧ್ಯಕ್ಷ ವಿಶ್ವನಾಥನೇ ಇದ್ದಾರೆ. ವಿಶ್ವನಾಥ ಇದ್ದರೆ ಗಂಗೆ ಬರಲೇಬೇಕಿಲ್ಲ. ಗಂಗೆ ಬಂದಿದ್ದಾಳೆ ಇವತ್ತು. ಒಟ್ಟಾರೆ ಸುತ್ತಲಿನ CM ಇವರೆಲ್ಲ ಸೇರಿ ಸಂಜೆಯ ವೇಳೆ ಕಾರ್ಯಕ್ರಮ ಸುಂದರವಾದ ಸಂಯೋಜನೆ ಮಾಡಿದ್ದೀರಿ. ಬಹುಶಃ ಹಗಲೊತ್ತು ಮಾಡಿದರೆ ಈ ಕಲ್ಲಿನ ಬಿಸಿಯನ್ನು ನಾವು ಕೂತ್ಕೊಳ್ಳೋಕೆ ಆಗ್ತಿರಲಿಲ್ಲ ಇಲ್ಲಿ. ಹಾಗಾಗಿ ಅದು ಹೆಂಗೂ ಆಗಿ ಸಾಯಂಕಾಲದ ವೇಳೆ ಕೂಡ್ಕೊಳ್ತು ಸುಂದರವಾದ ಸಂಯೋಜನೆ ಮಾಡಿದ ಎಲ್ಲ ಕಾರ್ಯಕರ್ತರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಕೂಡ ಕಡಿಮೆ ಸರಿ. ಈ ನದಿಗಳ ಜೋಡಣೆಯ ಒಂದು ಹೋರಾಟ
ಅದು ನಿಲ್ಲೋ ತನಕ ನಿರಂತರ ನಡೆಯಲಿ. ಅಲ್ಲಿ ತನಕ ನಮ್ಗೆ ಯಾವುದೇ ರೀತಿಯ ನಿರುತ್ಸಾಹ ಭಾವನೆ ಅಥವಾ ನಮ್ಮೊಳಗೆ ಒಗ್ಗಟ್ಟಿನ ಕೊರತೆ ಯಾವ ಕ್ಷಣದಲ್ಲೂ ಬರದೇ ಇಲ್ಲ ಎಂಬುದಾಗಿ ಹಾರೈಸ್ತೇವೆ. ಕೊನೆಯಲ್ಲಿ ಇನ್ನೊಮ್ಮೆ ಘೋಷಣೆ. ಉಳಿದರೆ ಉಳಿದವು ನಾಡು, ನದಿಗಳು ಅಳಿದರೆ ಅಳಿವವು ನಾಡು. ಎತ್ತಿ ನೀರನ್ನು ಬಿಡೆವು ಬಿಡೆವು, ಅಂಗಾಶನಿ ಜಲವನ್ನು ಕೊಡೆವು ಕೊಡೆವು ನೀವು ಹೇಳಬೇಕು. ಬೆಡ್ತಿ ನೀರನ್ನು ಬಿಡೆವು ಬಿಡೆವು, ಅಘನಾಶಿನಿ ಜಲವನ್ನು ಕೊಡೆವು ಕೊಡೆವು. ಬೆಡ್ತಿ ನೀರನ್ನು ಬಿಡೆವು ಬಿಡೆವು, ಅಘನಾಶಿನಿ ಜಲವನ್ನು ಕೊಡೆವು ಕೊಡೆವು. ತಾಹ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಸಾರ್ವಜನಿಕರಲ್ಲಿ ಒಂದು ವಿನಂತಿ ಇದೆ. ಗುರುಗಳು ವಾಹನದವರೆಗೆ ತೆರಳುವವರೆಗೆ ನಿಮ್ಮ ನಿಮ್ಮ ಜಾಗದಲ್ಲೇ ಕುಳಿತಿರಬೇಕು. ದಯವಿಟ್ಟು ಶಾಂತ ರೀತಿಯಲ್ಲಿ ಕಾರ್ಯಕ್ರಮ ನಡೆದಿದೆ. ಗುರುಗಳು ವಾಹನಕ್ಕೆ ತೆರಳುವವರೆಗೆ ನಿಮ್ಮ ನಿಮ್ಮ ಜಾಗದಲ್ಲೇ ಕುಳಿತುಕೊಳ್ಬೇಕು.